ವರ್ಷ ಅಲ್ಲ 15 ವರ್ಷ MP ಆಗಿದ್ರು ರಾಘವೇಂದ್ರ. 15 ವರ್ಷ MP. ಒಬ್ಬ ಕಾರ್ಯಕರ್ತರ ಮನೆಗೆ ಹೋಗಿಲ್ಲ. ನಿಮ್ ಯಾರ್ದಾರು ಮನೆ ಬಂದಿದ್ರಾ? ಈಗ ಎಲ್ಲಾರ ಮನೆಗೂ ಹೋಗ್ತೀಯಾರ. ಎಲ್ಲಾ ಯುವಕರು ಕೂಡ ಈಶ್ವರಪ್ಪನ ಜೊತೆ ನಾವು ಹೋಗ್ತೀವಿ ಅಂತಿದ್ದಾಗೇನೆ ಸೀದಾ ಅವ್ರ ಮನೆಗೆ ಹೋಗೋದು. ಯಾಕಪ್ಪ ಅವ್ರ ಜೊತೆಗೆ ಹೋಗ್ತೀಯಾ? ನಮ್ಮ ಮನೆ ಬಾ, ನನ್ ಜೊತೆ ಬಾ. ಯುವಕರು ಹೇಳ್ತಾರೆ ನಿಮ್ ಸಾಕು, ನಿಮ್ ಸವಾಸ 15 ವರ್ಷ ನಿಮ್ ನೋಡಿದೀವಿ. ಆ ಬಗರುಕುಂ ಮಾಡ್ತಿರಂತ ಬಡವರಿಗೆ ಯಾಕೆ ಬಗರುಕುಂ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಅಂತ ಆ ಬಡವರು ಕೇಳ್ತಿದ್ದಾರೆ. ಏನು ಉತ್ತರ ಕೊಡ್ತೀರಿ ಯಡಿಯೂರಪ್ಪನವರೇ? ನೀವು MLA ಆಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ, ನಿಮ್ ಮಗ MP ಆದ, ಈ MLA ಆಗೇನೆ. ಆ ಬಗರುಕುಂ ಸಾಗುವಳಿದಾರ ಚೀಟಿ ಕೊಡಕ್ ನಿಮಗೆ ಕಷ್ಟನಾ? ಅವ್ರು ಹಂಗೆ ಬಡತನದಲ್ಲೇ ಸಾಯ್ಬೇಕಾ? ಕೂಲಿ ಮಾಲನೆ ಮಾಡ್ಕೊಂಡೇ ಇರ್ಬೇಕಾ? ನೀವು ಮಾತ್ರ MLA MP ಮುಖ್ಯಮಂತ್ರಿ ಆಗಿ ಲೂಟಿ ಮಾಡಬೇಕು, ಆ ಬಡವರು ಹಾಗೇ ಇರಬೇಕು. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದಕ್ಕೆ ನಾನು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಈ ಚುನಾವಣೆಯಲ್ಲಿ ಗೆಲ್ತೇನೆ. ಆ ಎಲ್ಲ ಬಡವರಿಗೂ ಕೂಡ ಬಗರುಕುಂ ಸಾಗುವಳಿದಾರರಿಗೆ ನಾನು ಹಕ್ಕು ಪತ್ರ ಕೊಟ್ಟೇ ಕೊಡ್ತೀನಿ. ಯಾವ ಅನುಮಾನಕ್ಕೂ ವ್ಯತ್ಯಾಸ ಆಗಲ್ಲ, ಕೊಟ್ಟೇ ಕೊಡ್ತೀನಿ. ಒಂದು ಸುಳ್ಳಿದ್ರೆ ನೀವೆಲ್ಲ ಹೇಳಿ. ಇಲ್ರಿ ನಾವು ಹೊಂದಾಣಿಕೆ ಮಾಡ್ಕೊಂಡಿಲ್ರಿ ಯಡಿಯೂರಪ್ಪನವರು. ವಿಜಯೇಂದ್ರ ಗೆಲ್ಬೇಕಾದ್ರೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಯಾರು ಶಿಕಾರಿಪುರ ಜನ ಹೇಳಿ ನೋಡೋಣ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ರೀತಿ ರಾಜಕಾರಣ ಮಾಡೋದು ಬಿಟ್ಟುಬಿಡಿ. ಬನ್ನಿ, ನಾನು ಜನಗಳ ಮಧ್ಯೆ ಬಂದಿದ್ದೀನಿ, ಜನಗಳ ಮಧ್ಯೆ ಬಂದು ಕೇಳ್ತಾ ಇದ್ದೀನಿ. ನೀವು ಜನಗಳ ಮಧ್ಯೆ ಬರ್ಬೇಕಿತ್ತು. ಕುರ್ಚಿಯಲ್ಲಿ ಕೂತಂತ ಹೆಣ್ಮಕ್ಳನ್ನ ಎಬ್ಸಿ ರಸ್ತೆ ತಂದಿದ್ದೀರಲ್ಲ, ಆ ಹೆಣ್ಣು ಮಕ್ಕಳ ಶಾಪದಿಂದ ನಿನ್ನ ಮಗ ರಾಘವೇಂದ್ರ ಚುನಾವಣೆ ಸೋಲ್ತಾನೆ. ಯಾವುದೇ ರಾಜಕೀಯ ಪಕ್ಷ ತನ್ನ ಅಭಿಪ್ರಾಯವನ್ನು ಜನರ ಮುಂದೆ ಹೇಳಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ಇದು ಪ್ರಜಾಪ್ರಭುತ್ವವೇ ಅಲ್ಲ. ಒಂದು ಹುಬ್ಬಳ್ಳಿನಲ್ಲಿ ಕಾಲೇಜು ಓದ್ತಾ ಇದ್ದ ಒಬ್ಬ ಹೆಣ್ಣುಮಗಳು ಕುರ್ಚಿಗಳಾಗಿ ಬೇಡಿಕೆ ಮಾಡಿ ಬೈಕ್ ಹಾಕಿದ್ರೆ ನಿಮ್ಗೆ ಅವಕಾಶ ಕೊಡಲ್ಲ ಅಂತ ಅವಕಾಶ ಮಾಡಿ ಕ್ಯಾನ್ಸಲ್ ಮಾಡ್ತಿರಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಇದ್ದದಾಗಿಲ್ಲ. ನಾನು ಈ ಸಭೆ ಮುಖಾಂತರ ನಿಮ್ಮ ಎಲ್ಲರ ಮುಖಾಂತರ ಹೇಳ್ತೇನೆ, ಕಾಂಗ್ರೆಸ್ ನೋಡಿರ್ಬೋದು, ಯಡಿಯೂರಪ್ಪ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಇಡೀ ಜಿಲ್ಲೆಯ ಲೋಕಸಭೆಯ ಎಲ್ಲ ಮತದಾರರ ಕ್ಷಮೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಬ್ಬ ಹಿಂದೂಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ಅಲ್ಲಿ ಧ್ವನಿ ಎತ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಈಶ್ವರಪ್ಪನವರನ್ನು ಮರಿಬಂದು ಬಂದವರು. ಹಾಗಾಗಿ ನಾನು ಹೆಚ್ಚಿಗೆ ಅನುಕೂಲ ಮಾಡ್ಕೊಳ್ಳೋದು ಶಿಕಾರಿಪುರ ಸೇರಿ ಮುಖ್ಯಮಂತ್ರಿ ಆದ್ರೂ ಕೂಡ ನೀವು ಯಾವ್ದು ಮಾಡಿಲ್ಲಲ್ಲ, ಎಲ್ಲ ಕೆಲಸವನ್ನು ಕೂಡ ಕರ್ತವ್ಯ ಮಾಡ್ತಾರೆ ಬಿಡಲ್ಲ. ಇಷ್ಟೊಂದು ಜನ ಯುವಕರು, ಇಷ್ಟೊಂದು ಜನ ಹೆಣ್ಮಕ್ಳನ್ನ ಜೊತೆಗಿರ್ಬೇಕು. ಅನುಕೂಲ ಮಾಡ್ಕೊಳ್ಳೋದು ಶಿಕಾರಿಪುರ ಸೇರಿ ಮುಖ್ಯಮಂತ್ರಿ ಆದ್ರೂ ಕೂಡ ನೀವು ಯಾವ್ದು ಮಾಡಿಲ್ಲಲ್ಲ, ಎಲ್ಲ ಕೆಲಸವನ್ನು ಕೂಡ ಕರ್ತವ್ಯ ಮಾಡ್ತಾರೆ ಬಿಡಲ್ಲ. ಇಷ್ಟೊಂದು ಜನ ಯುವಕರು, ಇಷ್ಟೊಂದು ಜನ ಹೆಣ್ಮಕ್ಳನ್ನ ಜೊತೆಗಿರ್ಬೇಕು. ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತಿದ್ದಾರೆ. ಅದು ಎಷ್ಟು ಓಟಲ್ಲಿ? ಯಡಿಯೂರಪ್ಪ ಗೆಲ್ತಿದ್ದ 60,000 ಓಟಲ್ಲಿ. ವಿಜೇಂದ್ರ ಎಷ್ಟು ಓಟಲ್ ಗೆದ್ರು? ಎಷ್ಟು ಕೋಟಿ ಖರ್ಚು ಮಾಡಿದ್ರು? ಈ ಬಾರಿ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ, ಬಡವರು, ಕೂಲಿ ಕಾರ್ಮಿಕರು ಜನ ತೀರ್ಮಾನ ಮಾಡಿದ್ದಾರೆ. ಈ ರೀತಿ ಹೊಂದಾಣಿಕೆ ರಾಜಕಾರಣ ಈಗಲೂ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ಹೊಂದಾಣಿಕೆ ಆರಾಮಾಗಿ ವಿಜೇಂದ್ರ ಹೆಂಗೆದ್ನ ಹಂಗೆ ರಾಘವೇಂದ್ರನು ಗೆಲ್ಲಬೇಕು ಅಂತ ಲೆಕ್ಕ ಇತ್ತು ಅವ್ರದ್ದು. ಏನ್ ಗೆದ್ದು ಕೇಂದ್ರದ ಸಚಿವನಾಗ್ಬಿಡ್ಬೇಕು ಅನ್ನಂತ ಕಾಯ್ತಿದ್ರು. ಈ ಹೊಂದಾಣಿಕೆ ರಾಜಕಾರಣಕ್ಕೆ ಶಿವಮೊಗ್ಗ ಲೋಕಸಭೆಯ ಜನ ಒಪ್ಪಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿರೋದಕ್ಕೋಸ್ಕರ ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ಮಗ ರಾಘವೇಂದ್ರನ ಸೋಲಿಸ್ತೀವಿ. 2 ಲಕ್ಷ ಓಟಲ್ ಸೋಲಿಸ್ತೀವಿ, ಬಿಡಲ್ಲ. ಸಾದ್ರ ಲಿಂಗಾಯತನ ಯುವಕನ ಸೋಲಿಸಿದ್ರು, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಸೋಲಿಸಿದ್ರು. ನಾನು ಲಿಂಗಾಯತ ನಾಯಕ ಅಂತ ಹೇಳ್ಕೊತಾರೆ, ನಾಚಿಕೆ ಆಗ್ಬೇಕಲ್ವಾ? ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕ ಗೋಣಿ ಮಹಾಂತೇಶನ್ನು ಸೋಲಿಸಿದ್ರು. ಇವ್ರು ಲಿಂಗಾಯತರಿಗೂ ಮೋಸ, ಹಿಂದುಳಿದವ್ರಿಗೂ ಮೋಸ. ನಂದಂತ ಫೋಟೋ ತಗೋದ್ಯಪ್ಪ, ಆ ಫೋಟೋ ತಗೊಳ್ಳಿ. ಅಲ್ಲಿ ನೋಡಿ ಖಾಲಿ ಕುರ್ಚಿಗಳು ಬಿದ್ದಿದ್ದಾವೆ.
ಅದನ್ನ ತಗೊಂಡು ಕಳಿಸಿ ಯಡಿಯೂರಪ್ಪನ ಮನೆಗೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚುನಾವಣಾ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು